ಜೀವ ತೆಗೆದುಕೊಳ್ಳುವ ವ್ಯಕ್ತಿಗಳಿಗೆ ನಾ ಹೇಳೋ ಒಂದು ಕಿವಿ ಮಾತು ಇಷ್ಟ ಇದ್ರೆ ನೀವು ಕೇಳಿಸ್ಕೊಬಹುದು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಲ್ಲ, ನಾವು ಸಾಯ್ಬೇಕು ಅಂತ, ಅಂತವರಿಗೆ ಒಂದು ಕಿವಿ ಮಾತು. ನಾವು ದಾರಿಯಲ್ಲಿ ಹೋಗ್ಬೇಕಾಗಿದ್ರೆ ಬರಿಗಾಲಲ್ಲಾದ್ರೂ ಕೆಲವ್ರು ಹೋಗ್ತಾ ಇರ್ತಾರೆ, ಚಪ್ಪಲ್ ಸಮೇತ ಹಾಕಿರ್ತಾರೆ, ಶೂಸ್ ಹಾಕಿರ್ತಾರೆ. ಅದಕ್ಕೂ ಮೀರಿ ನಮಗೆ ಕೆಲವು ಮುಳ್ಳಾಗ್ಲಿ ಕಲ್ಲಾಗ್ಲಿ ಚುಚ್ಕೊಳುತ್ತೆ. ಕಾಲಿಗೆ ಸಮೇತ ಶೂ ಹಾಕಿದ್ರು ಚಪ್ಪಲ್ ಹಾಕಿದ್ರು ಕಾಲಿಗೆ ಚುಚ್ಕೊಳುತ್ತೆ. ಬರಿಗಾಲಿದ್ದಾಗ ಅದು ಬೇರೆ, ಚಪ್ಪಲ್ ಹಾಕಿದ್ರು ಸಮೇತ ಚುಚ್ಕೊಂಡಿರತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಚಪ್ಪಲ್ನ ಬಿಸಾಡೋದಿಲ್ಲ, ಕಾಲಲ್ಲಿರೋ ಆ ಮುಳ್ಳನ್ನ ನಾವು ತೆಗೆಯೋ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಸಾಕಷ್ಟು ಈ ತರ ಮುಳ್ಳಿನಂತ ವ್ಯಕ್ತಿಗಳು ತುಂಬಾ ನಮಗಿರ್ತಾರೆ. ಅದು ಸಾರ್ವಜನಿಕವಾಗಿರ್ಬೋದು, ಸಂಬಂಧಿಕರಲ್ಲಿರ್ಬೋದು, ಅಥವಾ ಸ್ನೇಹಿತರಲ್ಲಾದ್ರೂ ಇರ್ಬೋದು. ಸೊ ಅಂತ ವ್ಯಕ್ತಿಗಳನ್ನ ನೀವು ಕಿತ್ತಾಕಿ, ಮುಳ್ಳಿನಂತಿರುವ ವ್ಯಕ್ತಿಗಳನ್ನ, ನಿಮ್ಮ ಕಾಲಿಗೆ ಚುಚ್ಚಿರುವ ಆ ಮುಳ್ಳಿನಂತಿರುವ ವ್ಯಕ್ತಿಗಳನ್ನ ಕಿತ್ತಾಕಿ ನೀವು ಮುಂದೆ ಹೋಗ್ಬೇಕು. ಬಿಟ್ರೆ ಆ ಕಾಲನ್ನ ಕತ್ತರಿಸುವಂತಹ ಯೋಚನೆಗೆ ಹೋಗ್ಬಾರ್ದು. ಹಾಗೆ ಕೆಲವರ ಜೀವನ ಕೂಡ ಹಾಗೆ ಇರುತ್ತೆ. ನಮ್ಮ ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಎಲ್ಲರಿಗೂ ಬಂದಿರುತ್ತೆ, ಯಾರಿಗೂ ಬಂದಿರಲ್ಲ ಅನ್ನೋದಕ್ಕೆ ನಾವು ಮರ ಅಲ್ಲ, ಹೌದಾ, ಬಂಡೆಗಲ್ಲು ಅಲ್ಲ. ಮನುಷ್ಯ ಅಂದ ಮೇಲೆ ಪ್ರತಿಯೊಂದು ಬರೋದು, ಕಷ್ಟ ಸುಖ ಎಲ್ಲ ಬರೋದು ಮನುಷ್ಯರಿಗೆ. ಸೊ ಹಾಗಾಗಿ ಬಂದಿರುವ ಸಮಸ್ಯೆಯನ್ನ ಬಗೆಹರಿಸಬೇಕೇ ಹೊರತು ಜೀವವನ್ನ ತೆಗೆದುಕೊಳ್ಳುವ ನಿರ್ಧಾರವನ್ನ ಯಾವತ್ತೂ ಮಾಡಬಾರ್ದು. ಏಕೆಂದ್ರೆ ಇದು ಒಂದು ಅದ್ಭುತವಾದ ದೇವರು ನಮಗೆ ಕೊಟ್ಟಂತಹ ಒಂದು ಉಡುಗೊರೆ ಆಗಿರುತ್ತೆ ಈ ಜೀವನ. ಮತ್ತೊಂದು ಜನ್ಮದಲ್ಲಿ ನಾವು ಜೀವಿಯಾಗಿ, ಈ ಮನುಷ್ಯ ಜೀವಿಯಾಗಿ ಹುಟ್ತೀವೋ ಅನ್ನೋದು ಗೊತ್ತಿಲ್ಲ, ಅಥವಾ ಏನ್ ಆಗ್ತೀವಿ ಅನ್ನೋದು ನಮಗೆ ಊಹೆ ಇರೋದಿಲ್ಲ. ಅಂತದ್ರಲ್ಲಿ ಇಂಥ ಒಂದು ಜೀವನ ಕೊಟ್ಟಾಗ ನಾವೇ ಅದನ್ನ ರೂಪಿಸಿಕೊಳ್ಬೇಕೇ ಹೊರತು ಬೇರೆ ಯಾರು ನಮ್ಮ ಜೀವನವನ್ನ ರೂಪಿಸಿಕೊಳ್ಳೋದಿಕ್ಕೆ ಬರೋದಿಲ್ಲ.